ನಮಸ್ತೆ ಸ್ನೇಹಿತರೆ. ಸೊ ಇವತ್ತಿಂದ ನಾನು ನಿಮಗೆ ನಮ್ಮ ಟೆರೇಸ್ನ ತೋರಿಸ್ತೀನಿ. ನಾವು ಏನೇನು ಬೆಳೆಸಿದ್ದೀವಿ, ಏನೇನು ಟ್ರೈ ಮಾಡ್ತಿದ್ದೀವಿ, ಯಾವ್ಯಾವ ಗಿಡಗಳನ್ನ ಹಾಕಿದ್ದೀವಿ ಅದೆಲ್ಲ ತೋರಿಸ್ತೀನಿ. ಇನ್ನೊಂದು ಬೈ ಚಾನ್ಸ್ ವಿಡಿಯೋ ಸರಿಯಾಗಿ ಬರ್ತಿಲ್ಲ ಅಥವಾ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ಫಸ್ಟ್ ಟೈಮ್ ನಾನು ಈ ರೀತಿ ಮಾಡ್ತಾ ಇರೋದು, ಅಂದರೆ ಈ ಥರ ವೀಡಿಯೋಸ್ನ. ಸೊ ಹೋಗ್ತಾ ಇಂಪ್ರೂವ್ ಆಗ್ತೀನಿ. ಆ್ಯಂಡ್ ಯಾರಾದರೂ ಶರ್ಟ್ ನೋಡಿ ಏನಾದರೂ ಅವ್ರ ತಲೆಯಲ್ಲಿ ಯೋಚನೆ ಇದ್ದರೆ, ಹೌದು ಇದು ನೆನ್ನೆ ಹಾಕಿರೋ ಶರ್ಟ್ ಏನು ಹಾಕಿದ್ದೀನಿ. ಸೊ ಕ್ಲಾರಿಟಿ ಕೊಡ್ತಿದ್ದೀನಿ. ಮೊದಲಿಗೆ ನಿಮಗೆ ನಮ್ಮ ಟೆರೇಸ್ನ ತೋರಿಸ್ತೀನಿ. ಸೊ ಇದು ನಮ್ಮ ಟೆರೇಸು. ಒಂದು ಕಾರ್ನರಿಂದ ತೋರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಸ್ವಲ್ಪ ಬೇಗ ತೋರಿಸ್ತೀನಿ. ಹೋಗ್ತಾ ಇದೆಲ್ಲ ಕ್ಲೀನಾಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ ನಾನು. ಸೊ ಇದೆಲ್ಲ ಈ ಪಾಟ್ಸ್ ಎಲ್ಲ ನಮ್ಮ ತಾಯಿಯವ್ರು ಹಾಕಿರೋದು. ಸೊ ಇಲ್ಲಿ ನಮ್ಮ ಟೆರೇಸಲ್ಲಿ ಮೆಜಾರಿಟಿ ಪಾಟ್ಸ್ ಇರೋದೆಲ್ಲ ನಮ್ಮ ತಾಯಿಯವ್ರದ್ದು. ಸೊ ಇದು ರೀಸೆಂಟಾಗಿ ನಾವು ಒಬ್ಬರ ಹತ್ರ ಬೆಣ್ಣೆ ಅಂದರೆ ಹಸು ಗೊಬ್ಬರ ತೊಗೊಂಬಂದ್ವಿ. ಅದು ಒಣಗಕ್ಕೆ ಇಟ್ಟಿದ್ದಾರೆ. ಇದು ಇವಾಗ ಚಪ್ರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಅಗೇನ್ ಇದೆಲ್ಲ ನೆಕ್ಸ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ 3 ರೋ ಮಾತ್ರ ನನ್ನ ರೋ ಅಂದರೆ ನಾನು ಗಿಡ ಹಾಕ್ತೀನಲ್ಲ. ಸೊ ಇದಿಷ್ಟು. ಸೊ ಇವಾಗ ನೆಕ್ಸ್ಟು ನಿಮಗೆ ವೀಡಿಯೋಸ್ನಲ್ಲಿ ಏನು ಮಾಹಿತಿ ಕೊಡ್ತೀನಿ ಅಥವಾ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ, ಗಿಡಗಳನ್ನ ಹಾಕೋ ಬಗ್ಗೆ ಎಲ್ಲ ಹೇಳ್ತೀನಲ್ಲ, ಅದು ಜಾಸ್ತಿ ನಿಮಗೆ ಇಲ್ಲಿ ಕಾಣಿಸ್ತಿರೋ ಪಾಟ್ಸ್ ಇದೆಲ್ಲ ಅದ್ರ ಮೇಲಿರುತ್ತೆ. ಸೊ ನಾನು ಹಾಕೋ ಗಿಡಗಳ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಕೊಡ್ತೀನಿ. ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂತ. ನಮ್ಮ ತಾಯಿಯವ್ರದ್ದು ನಿಮಗೆ ಒಂದಷ್ಟು ರೆಫರೆನ್ಸು, ಅಂದರೆ ಅವ್ರೇನು ಮಾಡ್ತಿದ್ದಾರೆ, ನಾನೇನು ಮಾಡ್ತಿದ್ದೀನಿ, ಅದೆಲ್ಲ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಫಾರ್ಮಿಂಗಿಗೆ ಯಾಕೆ ನಾನು ಬಂದೆ ಅಂತ, ಅಥವಾ ಫಾರ್ಮಿಂಗ್ ಯಾಕೆ ಕಲಿಬೇಕಂತ ಅನಿಸ್ತು ಅಂತ ಹೇಳಿದರೆ, ಸೊ ಎಲ್ರಿಗೂ ಗೊತ್ತಿದೆ, ಫಂಡಮೆಂಟಲಿ ಬೇಕಾಗಿರೋದು ಬಂದು ಮೇಯ್ನು ಫುಡ್ಡು, ಶೆಲ್ಟರು ಮತ್ತು ಹೆಲ್ತು, ಆಮೇಲೆ ಕ್ಲೋತಿಂಗ್ ಆಫ್ಕೋರ್ಸ್. ಸೊ ಅದರಲ್ಲಿ ಮೇಯ್ನಾಗಿ ಎಸ್ಪೆಷಲಿ ಈಗಿನ ಕಾಲದಲ್ಲಿ ಬೇಕಾಗಿರೋದು ಒಳ್ಳೆ ಆಹಾರ ಮತ್ತು ಆರೋಗ್ಯ. ಸೊ ಅದೆರಡನ್ನ ನಾವು ನೋಡಿಕೊಂಡ್ರೆ ಸಾಕಷ್ಟು ದುಡ್ಡು ಸೇವ್ ಮಾಡೋ ಥರ ಲೆಕ್ಕ ಬರುತ್ತೆ. ಸೊ ನಾವು ಫಿಸಿಕಲಿ ನಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ರೂ ಇದೆರಡನ್ನ ನಾವು ನೋಡಿಕೊಂಡ್ರೆ ಸಾಕಷ್ಟು ನಾವು ಸೇವ್ ಮಾಡ್ದಂಗಿರುತ್ತೆ. ಸೊ ಹಾಗಾಗಿ ನಾನು ಫಾರ್ಮಿಂಗಿಗೆ ಬಂದಿದ್ದು. ಇನ್ನು ಮಿಕ್ಕಿದ ವಿಷಯನ ನಿಮಗೆ ನೆಕ್ಸ್ಟು ಹಂಚ್ತಾ ಹೋಗ್ತೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.